ಗುಡ್ ಮಾರ್ನಿಂಗ್ ಎವ್ರಿವನ್. ಗೈಸ್, ಟುಡೇ ಇಸ್ ಅ ಹಾಲಿಡೇ, ಬಟ್ ನಾವೆಲ್ಲರೂ ನಮ್ಮ ಸೀನಿಯರ್ ಫೇರ್ವೆಲ್ ಸಲುವಾಗಿ ಡೆಕೋರೇಷನ್ ಮಾಡ್ಲಿಕ್ಕಂತ ಬಂದಿದ್ದೀವಿ. ಇವತ್ತು ನಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಾವು ಇದನ್ನ ತಕೊಂಡು ನಾವೀಗ ಹೀಗೆಲ್ಲ ಹಾಕ್ತೇವೆ, ಬಳ್ಳಿ ಕಟ್ಟುದು ಹೀಗೆಲ್ಲ ಹಾಕ್ತೇವೆ, ಡೆಕೋರೇಷನ್ ಸ್ಟಾರ್ಟ್ ಆಗ್ತದೆ. ಗೊತ್ತಾಯ್ತಾ? ಮೈಕ್ ನೋಡಿಲಿ, ಮೈಕ್ ನೋಡ. ಹಲೋ ಗೈಸ್, ಎಂತ ಹೇಳ್ಬೇಕು? ಓಕೆ, ಇದು ದಿಸ್ ಇಸ್ ಬಿಹೈಂಡ್ ದ ಸೀನ್ಸ್ ಆಫ್ ಕನ್ನಡದಲ್ಲಿ ಮಾತಾಡ. ಫೇರ್ವೆಲ್ ನಾಳೆ ನೋಡ್ತಿರಲ್ಲ ನೀವು, ಇದು ಬಿಹೈಂಡ್ ದ ಸೀನ್ಸ್, ಆಲ್ ದ ಹಾರ್ಡ್ ವರ್ಕ್. ಯಾ ಇದು ಫಸ್ಟ್ ಬಳ್ಳಿ, ಇದಕ್ಕೆ ಬಳ್ಳಿ ಹೇಳ್ತಾರಂತೆ. ಓಕೆ, ಬಳ್ಳಿ ಅಂತ ಅನ್ಕೊಳ್ಬೇಕು, ಗೊತ್ತಾಯ್ತಲ್ಲ? ಬಳ್ಳಿ ಅಂತ ಅನ್ಕೊಳ್ಳಿ. ಇದನ್ ಬಳ್ಳಿ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿ ಎಲ್ಲ ಫುಲ್ ಸ್ಟ್ರೈಟ್ ಕಟ್ಟುದು. ಅದನ್ನ ಫೋಟೋಸ್ ಎಲ್ಲ ಹ್ಯಾಂಗ್ ಮಾಡ್ಲಿಕ್ಕೆ ಉಂಟಾ? ಫೋಟೋಸ್ ಎಲ್ಲ ಬಜೆಟ್ ಎಲ್ಲ. ಸಾರಿ ಗೈಸ್, ಸೀನಿಯರ್, ಬಜೆಟ್, ವಿ ಆರ್ ಸಾರಿ. If you're seeing this, we are extremely sorry. Okay. ಇದು ಯಾರಿಗೆ? ನಂಗೆಯಾ? Okay, done. ಬನ್ನಿ ವ್ಲಾಗರ್ ಇದು ಫೇಸ್ ರಿವೀಲ್ ಮಾಡುವ. ಇದು ನಮ್ದು ವ್ಲಾಗರ್. ಅವಳು ಯಾವಾಗ್ಲೂ ಕ್ಯಾಮ್ರಾ ಹಿಂದೆ ಇದ್ದಾಳೆ, ಸೊ ನಾನು ಈಗ ಅವಳದು ಫೇಸ್ ರಿವೀಲ್ ಮಾಡುದು. ಬೆಳಿಗ್ಗೆ ಬಪ್ಪತ್ತಿಗೆ ಪೂರ್ತಿ ಬಿದ್ದಿದ್ರೆ ಅಂತ ಕೇಳಿದ್ರು, ಅದು ನಮ್ದು ಮ್ಯಾಟರ್ ಆಗಲ್ಲ. ಅವಳನ್ನ ಹತ್ತಿಸಿದ್ರೆ ಸಾಕಾಗೋದಿಲ್ಲ. ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕೊಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ. ಇಷ್ಟೇ ಜನ ಇರುದು ಆಕ್ಚುಲಿ ವ್ಲಾಗ್ ಮಾಡ್ಲಿಕ್ಕೆ, ಸೊ ಐ ಆಮ್ ಟೇಕಿಂಗ್ ಓವರ್ ದ ವ್ಲಾಗ್. ಇನ್ನು ತುಂಬಾ ಜನ ಬರ್ಲಿಕ್ಕಿದ್ದಾರೆ. ದೆನ್ ಇನ್ನಿಬ್ರು ಬರ್ತಾರೆ. ನಿಮ್ದು ಓ ಮೈ ಗಾಡ್, ನಮ್ದು ಕೆಲವರು ಹಾಸ್ಟೆಲ್ ಅವರೆಲ್ಲ ವಾರ್ಡನ್ಸ್. ಐ ಡೋಂಟ್ ನೋ, ಇಟ್ಸ್ ನಾಟ್ ಮೈ ಥಿಂಗ್, ಯು ನೋ. ನನ್ನ ಮನೇಲಿ ಎಲ್ಲರೂ ಫುಲ್ ಚಿಲ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬಳ್ಳಿ ಕಟ್ಲಿಕ್ಕೆ ರೆಡಿ ಆಗ್ತಾ ಉಂಟು ಈಗ. ಮೇನ್ 6 feet ಟಾಲ್ ಗೈಸ್, ಯುನೋ 6 feet. ನಮ್ ಕ್ಲಾಸ್ ಇದು 2 6 feet. ಇನ್ನೊಂದು 6 feet ಬರ್ಲಿಲ್ಲ, 2 6 feet ಇಲ್ಲಿದ್ದಾರೆ. ಸೊ ದೇ ಆರ್ ಗೋಯಿಂಗ್ ಟು ಟ್ರೈ ದ ಬಳ್ಳಿ. ಡಿಸ್ಕಷನ್ ಆಗ್ತಾ ಉಂಟು, ಡಿಸ್ಕಷನ್. Sorry, show our efforts. ವರ್ದಾಕದಿದ್ದು ಎಂತ ಪುಗ. One is 6 feet tall, other one is -2. ಗೈಸ್ ನೋಡಿ, ಇದು ವೀರ ಮದಕರಿ ನಾಯಕ ಫಸ್ಟ್ ಕಾಪಿ. ವೀರ ಮದಕರಿ ನಾಯಕ ಫಸ್ಟ್ ಕಾಪಿ ಬಂದಿದ್ದಾನೆ. ನಂದೊಂದೇ ಒಂದು ಆಸೆ ಸರ್, ಸಾವು ನನ್ನ ಎದುರುಗಡೆ ಬಂದಾಗ ನನ್ನ ಕಣ್ಣಲ್ಲಿ ಭಯ ಇರ್ಕೂಡ್ದು, ನನ್ನ ಮುಖದ ಮೇಲೆ ನಗು, ನನ್ನ ಕೈ ನನ್ನ ಮೀಸೆ ಮೇಲೆ ಇರ್ಬೇಕು. She is copying me. ಅವಳು तूने कब खरीदा वो लेट ड्रेस? परसों मैंने उससे पहले खरीदा था. wait. She copied me. ನೋಡು, wait. मैं मेरे दीदी के साथ ट्विनिंग के लिए खरीदा था ये साथ में. I didn't tell her to twin with me. ಇವತ್ತು ಹಾಕ್ಬೇಕಂತ ನಿಲ್ಲಿಲ್ಲ. ನೀನೆಂತಕ್ಕೆ ಹಾಕಿದ್ದು? ನನ್ನ ಇಷ್ಟ. ನ್ಯೂ ಟಾಪ್ ಮ್ಯಾನ್. जल्दी भी मेरे को ट्रिगर मत कर. पहले और ತುಂಬಾ ಲೇಟ್. ಫಸ್ಟ್ ಆಫ್ ಆಲ್ ಲೇಟ್ ಲತೀಫ್, then again twinning and all. जल्दी आके इसने क्या किया? उधर देख. चल, इसने she didn't do anything. ಅದ್ರಲ್ಲಿ ಹಾಫ್ ಮಾಡಿದ್ ನಾನೇ. कर सकती है. ಈ ಒಂದು ಫೇರ್ವೆಲ್ ಕಾಂಟ್ರಿಬ್ಯೂಷನ್ ಎಲ್ಲ 5 4 and 3 ಸೆಕೆಂಡ್ ನೋಡ್ದು. ಸೊ ಅವರು ಕೂಡ ನಮ್ಮ ಜೊತೆ ಬಂದು ನಮಗೆಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಹಲೋ ಗೈಸ್, ಇದು ನಮ್ದು ವ್ಲಾಗರ್ ಸುಜಾತಂದು ಕ್ರಾಫ್ಟ್, ಆರ್ಟ್ ಅಂಡ್ ಕ್ರಾಫ್ಟ್.
ಆಗ್ತಾ ಉಂಟು. ಎಂತ ಇದು ಕಾನ್ವೊಕೇಶನ್ ಕ್ಯಾಪ್ ಮಾಡ್ತಿದ್ದಾಳೆ. ಇದು ನಮ್ದು ಪುಟ್ಟಮ್ಮ. ಮಲ್ಲಿ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಅಂಡ್ ಇದು ನಮ್ದು ಡಾನ್. ಇದು ತೇಜಸ್ ಅಂತ ಹೇಳಿ ಜೂನಿಯರ್, ನಮ್ದು ಬೆಸ್ಟ್ ಡ್ಯಾನ್ಸ್ ಎವರ್. ಡ್ಯಾನ್ಸರ್, ಐ ಮೀನ್ ಡ್ಯಾನ್ಸರ್. BBC ಅಲ್ಲಿ ಋತಿಕ್ ರೋಷನ್ ಇವನು. ಅಂಡ್ ಇಲ್ಲಿ ಪ್ರಿಪರೇಷನ್ ಆಗ್ತಾ ಉಂಟು. Do you want to say something to seniors? They're very seniors, and since you are them, the final years. Okay. They were so kind to me, and really I appreciate them, and thank you. Yeah. I don't know. ಗೈಸ್, ನಾವು ದೀಕ್ಷಾನ್ ಹತ್ರ ಮೋಮೋಸ್ ತಗೋ ಬರ್ಲಿಕ್ಕೆ ಹೇಳಿದ್ವಿ. ಸೊ ನಮ್ಗೋಸ್ಕರ ಮಾಡ್ಕೊ ತಗೋ ಬಂದಿದ್ದಾಳೆ. ಗೈಸ್, ಇವಳು ರೆಡ್ ಚಟ್ನಿ ಮಾಡ್ಕೊ ಬಂದಿದ್ದೆ. ಮೋಮೋಸ್ ಫಸ್ಟ್ ಅಡ್ಡಿಲ್ಲ, ಏನ್ ಹೇಳುವಷ್ಟಿದ್ದೇ ಇಲ್ಲ. ನನ್ ಮೋಮೋ ಟೇಸ್ಟ್ ಮಾಡಿ ಅಲ್ಲ. ಚಟ್ನಿ ಒಳ್ಳೆಯದಿದೆ. ಒಳ್ಳೆಯಾಗಿದೆ. ಇದ್ರೆ ಈ ತರ ಫ್ರೆಂಡ್ ಇರ್ಬೇಕು. ಸಾರ್ಥಕ ಆಯ್ತು ನಿನ್ನ ಫ್ರೆಂಡ್ ಮಾಡ್ಕೊಂಡಿದ್ದಕ್ಕೆ. ಗೈಸ್, ನಮ್ದು ಫ್ರೆಂಡ್ ಇದ್ರಲ್ಲಿ ಶ್ರಾವ್ಯ ಒಬ್ಳು ಬರ್ಲಿಲ್ಲ. ಸೊ ಅವಳಿಗೋಸ್ಕರ ಮಾಸ್ರು ತಗೊಂಡಿದ್ದೀವಿ. ಇದನ್ನ ಈಗ ಅವಳ ಹಾಸ್ಟೆಲಿಗೆ ಹೋಗಿ ನಾನು ಮತ್ತೆ ನಾಗ ಹೋಗಿ ಕೊಟ್ಟು ಬರ್ತೀವಿ. ಎರಡೇ ತಗೋ ಬಂದಿದ್ದೀವಿ, ಎರಡೇ. ಪುಣ್ಯ ಮಾಡಿರ್ಬೇಕು. ಬಾಯ್ ಮಾಡು. ಇವತ್ತಿಂದು ನಮ್ದು ಕೆಲಸ ಅರ್ಧ ಮರ್ಧ ಆಯ್ತು. ಇನ್ನೊಂದು ಇದು ನೋಡಿ, ಇದನ್ನ ನಾವು ಮಾಡಿದ್ವಿ, ಬಾರಿ ಕಷ್ಟದಲ್ಲಿ ಮಾಡಿದ್ವಿ. ದಿವ್ಯದು ಮುಖ ಮೇಲೆ ಫೋಕಸ್ ಮಾಡುವ ಸ್ವಲ್ಪ. ಅದು ಎಲ್ಲ ಕ್ಯಾಪ್ ರೆಡಿ ಉಂಟು, ಇನ್ನು ಹಾಕಿ ಕಳಿಸುದಷ್ಟೇ ನಮ್ಮ ಕೆಲಸ. Okay guys, I'll tell you how to do this. You take a ribbon. ಇಡ್ಬೇಕು ಇಲ್ಲಿ. ಗೈಸ್, ಇದಿಷ್ಟು ನಾವು ಪ್ರಿಪೇರ್ ಮಾಡಿದ್ದು. ತಲೆಗೆ ಹೋಗಲ್ಲ. ಗೈಸ್, ನಮ್ ಕ್ಲಾಸ್ಮೇಟ್ ಇವನು ಸುಂದರ ಸುರಸುಂದರ ಹೀರೋನಾ ಒಂದು ವ್ಲಾಗ್ ಈ ತರ ಮಾಡಿದ್ರೆ ನಿನ್ ವ್ಲಾಗ್ ಎಂತ ಮಾಡ್ತೀನಿ ನೀನು? ಅದೇನು ಅವಾಗ ಮಾತ್ರಲ್ಲ, ಅದೆಂತ ನಾಚಿಕೆ ಮಾರ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇವಂದು ಒಂದು ಅಕೌಂಟ್ ಇದೆ ಇನ್ಸ್ಟಾದಲ್ಲಿ ಮಾತ್ರನಾ? ಹಾ, ಇನ್ಸ್ಟಾ ಅಕೌಂಟ್ ಹೇಳು. ಹಾ, ಯಾವ್ದು ಹೇಳು? ಕಾಣಿಸು, ಅಕೌಂಟ್ ಓಪನ್ ಮಾಡು. ಸಾಕು, ಇದ್ದಂಗೆ ಬರತ್ತೆ. ನೋಡಿ, ಇದು ಅಕೌಂಟ್. ಹೌದಾ ಗೈಸ್? ನನ್ಗೊಂದು ನ್ಯೂ ಎಡಿಟರ್ ಸಿಕ್ಕಿದ್ರು. ಒಂದ್ ವಿಡಿಯೋ 1,000 ಅಂತ ನನಗೆ ಬರೋದಿಲ್ಲ ಇನ್ನು.
ಇದು ಈಗ ರೀಸೆಂಟ್ ಆಗಿ ಮಾಡಿದ್ದದು. ಹ್ಯಾಂಗ್ ಮಾಡುದು ಅದು? ಅಲ್ಲ ಗೈಸ್, ಇವತ್ತು ನಮ್ಮ ಹುಡುಗಿದ್ ವಾರ ಆದ್ರೂ ಕೂಡ ನಾನ್ ವೆಜ್ ತಿಂದ್ಬಿಟ್ಟಿದ್ದಾಳೆ. ನಾವ್ ತಿಂತಿಲ್ವಾ ಕೈ ತುತ್ಕೊಟ್ಟು? ಎಲ್ಲರೂ ಕೂಡ ಮಾರ್ನಿಂಗಿಂದ ರೆಸ್ಟ್ ಇಲ್ದೇ ಕೆಲಸ ಮಾಡ್ತಾ ಇದ್ವಿ. ತುಂಬಾ ಹೊಟ್ಟೆ ಹಸ್ದಿತ್ತು. ಸೊ ನಾವು ಮುಂಚೆನೇ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡು 4 ಜನ ಊಟ ಮಾಡಿದ್ವಿ. ನಾವು ಊಟ ಮಾಡುವಾಗಲೇ 3 o'clock ಆಗಿತ್ತು. ನೆಕ್ಸ್ಟ್ ಇವ್ರದ್ದೆಲ್ಲ ಆರ್ಡ್ರ್ ಬರುವಾಗ 3:30. ಸೊ ಇವರೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿ ಹಾಗೆ ಇನ್ನು ನೆಕ್ಸ್ಟ್ ಇದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಊಟ ಎಲ್ಲ ಮುಗಿಸಿದ ಮೇಲೆ ಫೇರ್ವೆಲ್ಲಿಗೆ ಡ್ಯಾನ್ಸ್ ಮಾಡೋರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸ್ವಲ್ಪ ರಿಲ್ಯಾಕ್ಸ್ ಸಲುವಾಗಿ. ನೆಕ್ಸ್ಟಲ್ಲಿ ಎಲ್ಲರೂ ಕೂಡ ಫನ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಬಟ್ ಅದೇ ಟೈಮಲ್ಲಿ ಕಿರಿಕ್ ಪಾರ್ಟಿ ಸಾಂಗ್ ಪ್ಲೇ ಆಯಿತು. ಅದಾದಮೇಲೆ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ವಿ ನಾಳೆ ಒಂದು ಫನ್ನಾಗಿ ಗ್ರೂಪ್ ಡ್ಯಾನ್ಸ್ ಮಾಡುವ ಹಾಗೆ ಅಂತ. ಸೊ ಅಲ್ಲೇ ನಾವು ಏನೂ ಸ್ಟೆಪ್ ಇಲ್ದೇ ಸಿಂಪಲ್ಲಾಗಿ ಸುಮ್ಮನೆ ಫನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಹಾಗೆಯೇ ಯಶ್ ಅಂತೂ ಫುಲ್ ಡ್ಯಾನ್ಸ್ ಕ್ರೇಜಲ್ಲೇ ಇದ್ದ. ಯಾವ ಸಾಂಗ್ ಪ್ಲೇ ಆಗಲಿ ಅದಕ್ಕೆ ಮರ್ಲು ಕೊಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ. ಫೈನಲಿ 6 ಅನ್ನುವಾಗ ನಮ್ಮ ಆಡಿಟೋರಿಯಮ್ಮಿದ್ದೆಲ್ಲ ಕೆಲಸ ಆಯಿತು. ಸೊ ಎಲ್ಲ ಕ್ಲೀನಿಂಗ್ ನಡೀತಾ ಇತ್ತು. ಫೈನಲಿ ಗೈಸ್ ಈ ತರ ರೆಡಿ ಆಯ್ತು. ಎಲ್ಲರ ಲೈಫಲ್ಲೂ ಕಾಲೇಜ್ ಟೈಮ್ ಮೆಮೊರೀಸ್ ಅಂತ ಹೇಳಿದ್ರೆ ಅನ್ಫಾರ್ಗೆಟಬಲ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಬಿಟ್ಟು ಮಾಡೋ ತರಲೆ ಆಗಿರ್ಬೋದು, ಬಂಕ್ ಆಗಿರ್ಬೋದು, ಇದು ಯಾವುದನ್ನು ನಾವು ಅಷ್ಟು ಬೇಗ ಮರೆಯೋದೇ ಇಲ್ಲ. ಇವತ್ತು ನಾವು ಸಹ ಹಾಗೆ ನಮ್ಮ ಕ್ಲಾಸ್ಮೇಟ್ಸ್ ಜೊತೆನೇ 4 ವರ್ಷ ಆದರೂ ಇನ್ನೂ ಮಾತಾಡಿರಲಿಲ್ಲ. ಈ ಪ್ರಿಪ್ರೇಷನ್ ಅಂತ ಬಂದ ಮೇಲೆ ಇವತ್ತು ಅವ್ರ ಜೊತೆ ಜಗಳ ಆಡಿ ತರಲೆ ಮಾಡಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೈನಲಿ ಆಡಿಟೋರಿಯಮ್ ಎಲ್ಲ ಚೇರೆಲ್ಲ ಸೆಟ್ ಮಾಡಿ ಆಯಿತು. ಇನ್ನೂ ನಮ್ಮದು ಔಟ್ಸೈಡ್ ಡೆಕೋರೇಷನ್ ಎಲ್ಲ ಇದೆ. ಅದನ್ನು ನಾನೀಗ ಪಾರ್ಟ್ 2 ಅಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.